ಓಂ ಶಾಂತಿ ಓಂ ಶಾಂತಿ ಓಂ ಶಾಂತಿ ಓಂ. ಶಿವನ ಮಡಿಲು ನಮಗೆ ಹಿತವಾದ ಸುಖವ ನೀಡಿದೆ. ಶಿವನ ಮಡಿಲು ನಮಗೆ ಹಿತವಾದ ಸುಖವ ನೀಡಿದೆ. ಕಾರಿರುಳ ರಾತ್ರಿಯಲ್ಲಿ ನೆಲೆಯಿಲ್ಲದೆ ಅಲೆಯುತ್ತಿರೋ ವೇಳೆಯಲ್ಲಿ ಪ್ರಭೆ ತೋರಿದೆ. ಕಾರಿರುಳ ರಾತ್ರಿಯಲ್ಲಿ ನೆಲೆಯಿಲ್ಲದೆ ಅಲೆಯುತ್ತಿರೋ ವೇಳೆಯಲ್ಲಿ ಪ್ರಭೆ ತೋರಿದೆ. ಅರಿವನ್ನು ತುಂಬಿ ತುಂಬಿ ಗುರಿ ತೋರಿದೆ. ಅರಿವನ್ನು ತುಂಬಿ ತುಂಬಿ ಗುರಿ ತೋರಿದೆ. ಶಿವನೊಲುಮೆಯ ಭಾಗ್ಯವು ನಮ್ಮದೇ. ಶಿವನ ಮಡಿಲು ನಮಗೆ ಹಿತವಾದ ಸುಖವ ನೀಡಿದೆ. ಶಿವನ ಮಡಿಲು ನಮಗೆ ಹಿತವಾದ ಸುಖವ ನೀಡಿದೆ. ಎಷ್ಟೊಂದು ಜನ್ಮದಿಂದ ಹುಡುಕಾಡಿದೆ. ಶಿವ ತಂದೆ ನೀನು ಬಂದೆ ಯುಗದಂತ್ಯದೆ. ಎಷ್ಟೊಂದು ಜನ್ಮದಿಂದ ಹುಡುಕಾಡಿದೆ. ಶಿವ ತಂದೆ ನೀನು ಬಂದೆ ಯುಗದಂತ್ಯದೆ. ಜೀವನವ ಪಾವನಮಯವ ನೀ ಮಾಡಿದೆ. ಜೀವನವ ಪಾವನಮಯವ ನೀ ಮಾಡಿದೆ. ನವ ಸೃಷ್ಟಿಗೆ ನಮ್ಮನ್ನು ನಡೆಸಿಹೆ. ಶಿವನ ಮಡಿಲು ನಮಗೆ ಹಿತವಾದ ಸುಖವ ನೀಡಿದೆ. ओम शांति। पिताश्री शिव बाबा याद है? मीठे बच्चे, तुम्हारा वायदा है कि जब आप आएंगे तो हम वारी जाएंगे. अब आप आए हैं तुम्हें वायदा याद दिलाने. ಬಾಬಾ ಮಕ್ಕಳಿಗೆ ತಿಳಿಸ್ತಾರೆ, ಮಧುರ ಮಕ್ಕಳೇ, ನಾವೆಲ್ಲ ಮಕ್ಕಳ ಪ್ರಾಮಿಸ್ ಆಗಿದೆ. ಬಾಬಾ ನೀವು ಯಾವಾಗ ಈ ಜಗತ್ತಿಗೆ ಬರ್ತಿರೋ ಆಗ ನಾವು ಸಂಪೂರ್ಣ ನಿಮಗೆ ಅರ್ಪಣೆ ಆಗ್ತೀವಿ. ಹಾಗಾದರೆ ಬಾಬಾ ಹೇಳ್ತಾರೆ, ಮತ್ತೆ ನಾನು ಬಂದಿದ್ದೀನಿ, ನೀವು ನಿಮ್ಮ ವಾಯ್ದೆ ಅಥವಾ ಪ್ರತಿಜ್ಞೆಯನ್ನು ನಿಭಾಯಿಸ್ರಿ ಅಂತ ಬಾಬಾ ನಮಗೀಗ ನೆನಪು ಮಾಡಿಸ್ತಾರೆ. ಪ್ರಶ್ನೆ, किस मुख्य विशेषता के कारण पूज्य सिर्फ देवताओं को ही कह सकते हैं? ಯಾವ ಒಂದು ಮುಖ್ಯ ವಿಶೇಷತೆಯ ಕಾರಣದಿಂದ ಪೂಜ್ಯರು ಅಂತ
ಕೇವಲ ದೇವತೆಗಳಿಗೇನೆ ಕರೆಯಲಾಗ್ತದೆ? उत्तर, देवताओं की ही विशेषता है जो कभी किसी को याद नहीं करते. ಬಾಬರವರು ತಿಳಿಸ್ತಾರೆ, ದೇವತೆಗಳ ವಿಶೇಷತೆಯಾಗಿದೆ, ಅವರೆಂದಿಗೂ ಯಾರನ್ನು ನೆನಪು ಮಾಡುವುದಿಲ್ಲ. न बाप को याद करते, न किसी के चित्रों को याद करते, इसलिए उन्हें पूज्य कहेंगे. ಸತ್ಯುಗದಲ್ಲಿರುವ ದೇವತೆಗಳು ಪರಮಾತ್ಮ ತಂದೆಯನ್ನೂ ನೆನಪು ಮಾಡಂಗಿಲ್ಲ, ಅಥವಾ ಇನ್ನು ಯಾವುದೇ ಚಿತ್ರಗಳನ್ನು. ನಮಗೆ ಗೊತ್ತಲ್ಲ, ಭಾರತದಲ್ಲಿ 33 ಕೋಟಿ ದೇವಾನುದೇವತೆಗಳಿದ್ದಾರೆ. ಆ ಸತ್ಯುಗದ ದೇವತೆಗಳು ಇವರು ಯಾರನ್ನೂ ನೆನಪು ಮಾಡಂಗಿಲ್ಲ, ಆದ್ದರಿಂದ ಅವರಿಗೆ ಪೂಜ್ಯರು ಅಂತ ಹೇಳಲಾಗ್ತದೆ. ವಹಾ ಸುಖ ಹಿ ಸುಖ ರಹತಾ ಹೈ, ಇಸ್ಲಿಯೇ ಕಿಸಿ ಕೋ ಯಾದ್ ಕರ್ನೆ ಕಿ ದರ್ಕಾರ್ ನಹಿ. ಹಾಗಾದರೆ ಒಂದು ಪ್ರಶ್ನೆ ಬರ್ತದೆ, ಈಗ ಯಾಕೆ ದೇವತೆಗಳು ಯಾರನ್ನೂ ನೆನಪು ಮಾಡಂಗಿಲ್ಲ? ಬಾಬಾ ಹೇಳ್ತಾರೆ, ಆ ಸತ್ಯುಗದಲ್ಲಿ ಅವರಿಗೆ ಸುಖನೇ ಸುಖ ಇರ್ತದೆ, ಏನೂ ತೊಂದರೆ ಇರಲ್ಲ, ಏನೂ ಕೊರತೆ ಇರಲ್ಲ. ಆದ್ದರಿಂದ ಅವರಿಗೆ ದೇವತೆಗಳಿಗೆ ಯಾರನ್ನೂ ನೆನಪು ಮಾಡುವ ಅವಶ್ಯಕತೆ ಇಲ್ಲ. अभी तुम एक बाप की याद से ऐसे पूज्य पावन बने हो जो फिर याद करने की दरकार ही नहीं रहती. ಈಗ ಶಿವ ತಂದೆ ನಾವು ಮಕ್ಕಳನ್ನು ಪೂಜ್ಯ ಪಾವನರನ್ನಾಗಿ ಮಾಡ್ತಾರೆ, ಅಂದರೆ ಅತ್ಯಂತ ಶ್ರೇಷ್ಠ, ಅತ್ಯಂತ ಪ್ಯೂರನ್ನಾಗಿ ಮಾಡ್ತಾರೆ. ಈ ಕಾರಣದಿಂದ ನಾವು ಯಾರೂ ಸಹಿತ ಸತ್ಯತ್ರೇತಯುಗದಲ್ಲಿ ದೇವತೆಗಳಾಗಿದ್ದಾಗ ಒಬ್ಬರನ್ನು ನೆನಪು ಮಾಡುವುದಿಲ್ಲ. ओम शांति. मीठे मीठे रूहानी बच्चे अब रूहानी आत्मा तो नहीं कहेंगे. रूह अथवा आत्मा एक ही बात है. ಬಾಬಾ ಅಂತಾರೆ, ನಾವೆಲ್ಲ ಮಕ್ಕಳಿಗೆ ಮಧುರಾತಿ ಮಧುರ ಮಕ್ಕಳೇ. ಈಗ ಬಾಬಾ ಹೇಳ್ತಾರೆ, ನಿಮಗೆ ನಾನು ರುಹಾನಿ, ರುಹಾನಿ ಅಂದರೆ ಆತ್ಮಿಕ, ಆತ್ಮಿಕ ಆತ್ಮಗಳೇ ಅಂತ ಕರೆಯಂಗಿಲ್ಲ, ಕೇವಲ ಆತ್ಮಿಕ ಮಕ್ಕಳೇ ಅಂತ ಕರೀತಾರೆ. ಈಗ ರೂಹ ಎನ್ನುವ ಹಿಂದಿ ಶಬ್ದ ಅಥವಾ ಆತ್ಮ ಇವೆರಡು ಮಾತಿನ ಅರ್ಥ ಒಂದೇ. ರುಹಾನಿ ಬಚ್ಚೋಂ ಪ್ರತಿ ಬಾಪ್ ಸಮಜಾತೆ ಹೇ, ಬಾಬಾ ನಾವು ಆತ್ಮಿಕ ಮಕ್ಕಳ ಪ್ರತಿಯಾಗಿ ತಿಳಿಸಿಕೊಡ್ತಾರೆ. आगे कभी भी आत्माओं को परमपिता परमात्मा ने ज्ञान नहीं दिया है. बाप खुद कहते हैं, मैं एक ही बार कल्प के पुरुषोत्तम संगम युग पर आता हूँ. ನಾವೀಗ ಸದ್ಯದಲ್ಲಿ ಕೇಳುವಂತಹ ಜ್ಞಾನ ಇದೆಯಲ್ಲ, ಈ ಜ್ಞಾನವನ್ನು ಈ ಕಲಿಯುಗದಲ್ಲಿ ಅಥವಾ ದ್ವಾಪರ ಯುಗದಲ್ಲಿ ಅಥವಾ ತ್ರೇತಾಯುಗದಲ್ಲಿ ಅಥವಾ ಸತ್ಯುಗದಲ್ಲಿ ಯಾರೊಬ್ಬರೂ ಸಹಿತ ಮನುಷ್ಯಾತ್ಮರಿಗೆ ಈ ಜ್ಞಾನವನ್ನು ನೀಡಿಲ್ಲ. ಮತ್ತು ಜ್ಞಾನ ತಿಳಿದೇ ಇರುವಂತಹ ಸಮಯದಲ್ಲಿ ಬಾಬಾ ಸೃಷ್ಟಿ ನಾಟಕದಲ್ಲಿ ಒಂದು ಬಾರಿ, ಅಂದರೆ ಪುರುಷೋತ್ತಮ ಸಂಗಮ ಯುಗದಲ್ಲಿ ಬಂದು ನಮಗೆ ಜ್ಞಾನವನ್ನು ಹೇಳ್ತಾರೆ. ಐಸೆ और कोई कह ना सके सारे कल्प में सिवाय संगम युग के बाप खुद कभी आते नहीं हैं. ಬಾಬಾ ನಾವು ಮಕ್ಕಳಿಗೆ ಹೇಳ್ತಾರೆ, ಮಕ್ಕಳೇ ನಾನು ನಡುವೆ ಬಾರಿ ಬಾರಿ ಯುಗ ಯುಗದಲ್ಲೂ ಬರಂಗಿಲ್ಲ ನಿಮ್ಮ ಬಳಿಗೆ. 5000 ವರ್ಷದ ಒಂದು ಸಮಯದಲ್ಲಿ ಒಂದು ಬಾರಿ ಸಂಗಮ ಯುಗದಲ್ಲಿ ಮಾತ್ರ ನಾನು ನಿಮ್ಮ ಬಳಿಗೆ ಬರ್ತೀನಿ. ಇದೇ ಮಾತನ್ನು ನಮಗೆ ಬಾಬಾ ಹೆಂಗೆ ಅಧಿಕಾರದಿಂದ ಹೇಳ್ತಾರಲ್ಲ, ಆ ರೀತಿ ಯಾರೂ ಹೇಳೇ ಇಲ್ಲ. बाप संगम पर ही आते हैं और फिर बच्चों को बैठ ज्ञान देते हैं. ಸಂಗಮ ಯುಗದಲ್ಲಿ ಶುಭಾಬರವರು ನಾವು ಮಕ್ಕಳ ಬಳಿ ಬರ್ತಾರೆ, ನಮ್ಮ ಸಮ್ಮುಖದಲ್ಲಿ ಕುಳಿತು ಜ್ಞಾನವನ್ನು ಹೇಳ್ತಾರೆ. ಅಪ್ನೆ ಕೋ ಆತ್ಮ ಸಮಜ್ और बाप को याद करो. ಯಾವ ಜ್ಞಾನವನ್ನು ತಿಳಿಸ್ತಾರೆ ಬಾಬಾ? ನಮ್ಮನ್ನು ನಾವು ಆತ್ಮ ಅಂತ ತಿಳಿಬೇಕು, ತಂದೆಯನ್ನು ನೆನಪು ಮಾಡಬೇಕು. ಯಹ ಕೈ ಬಚ್ಚೋಂ ಕೆ ಲಿಯೆ ಬಹುತ್ ಮುಷ್ಕಿಲ್ ಲಗ್ತಾ ಹೇ. ಬಾಬಾ ಅಂತಾರೆ, ಆತ್ಮ ಅಂತ ತಿಳಿದು ತಂದೆಯನ್ನು ನೆನಪು ಮಾಡುವ ವಿಧಿ ಕೆಲವು ಮಕ್ಕಳಿಗೆ ಭಾಳ ಟಫ್, ಕಷ್ಟ ಅಂತ ಅನ್ನಿಸ್ತದೆ. ಹೈ ಬಹುತ್ ಸಹಜ್ ಪರಂತು ಬುದ್ಧಿ ಮೇ ಟೀಕ್ ರೀತಿ ಬೈಠತಾ ನಹಿ ಹೇ. ಪರಮಾತ್ಮ ತಿಳಿಸಿಕೊಡ್ತಾರೆ, ಪರಮ ಶಿಕ್ಷಕ, ಇಲ್ಲ ಈ ಅಭ್ಯಾಸ ಭಾಳ ಸುಲಭವಾದುದು. ಆದರೆ ಯಾಕೆ ನಮಗೆ ಕಷ್ಟ ಅನ್ನಿಸ್ತದಂದರೆ ಭಗವಂತ ಹೇಳಿರುವ ಜ್ಞಾನ ಸರಿಯಾಗಿ ಬುದ್ಧಿಯಲ್ಲಿ ಕೂತಿರೋದಿಲ್ಲ.
तो घड़ी घड़ी समझाते रहते हैं. ಬಾಬನಿಗೆ ನಾವೆಲ್ಲ ಮಕ್ಕಳ ವಿಷಯ ಗೊತ್ತು, ನಾವು ಮರೆತು ಬಿಡ್ತೀವಿ. ಯಾಕಂದರೆ ಈ ಜ್ಞಾನ ಹೊಸತಲ್ವಾ, ಅದಕ್ಕೋಸ್ಕರ ಬಾಬಾ ಬಾರಿ ಬಾರಿ ನೆನಪಿರಲಿ ಮಕ್ಕಳಿಗೆ ಅಂತ ತಿಳಿಸಿಕೊಡ್ತಾರೆ. समझाते हुए भी नहीं समझते हैं. स्कूल में टीचर 12 मास पढ़ाते हैं फिर भी कोई नापास हो पड़ते हैं. यह बेहद का बाप भी रोज़ बच्चों को पढ़ाते हैं. ಅಲ್ಲಿ ಹೆಂಗೆ ಸ್ಕೂಲ್ನಲ್ಲಿ ವಿದ್ಯಾರ್ಥಿಗಳಿಗೆ ವರ್ಷ ಪೂರ್ತಿ ಓದಿಸ್ತಾರೆ, ಎಷ್ಟು ಕಷ್ಟಪಟ್ಟು ಟೀಚರ್ ಓದಿಸ್ತಾರೆ, ಅವರಿಗೆ ನೋಟ್ಸ್ ಕೊಡ್ತಾರೆ, ಎಲ್ಲ ಸೂತ್ರಗಳನ್ನು ಕಲಿಸ್ಕೊಡ್ತಾರೆ, ಎಲ್ಲ ಮಾಡಿಸ್ತಾರೆ. ಆದರೂ ಕೆಲವು ವಿದ್ಯಾರ್ಥಿಗಳು ಏನಾಗ್ಬಿಡ್ತಾರೆ, ಫೇಲ್ ಆಗಿಬಿಡ್ತಾರೆ. ಅಂದರೆ ಯಾರಿಗೆ ಶಿಕ್ಷಣದ ಬಗ್ಗೆ ಗಮನ ಇಲ್ವೋ ಅಥವಾ ಅರ್ಥನೇ ಆಗಂಗಿಲ್ವೋ, ಏನಂತ ಅವ್ರಿಗೆ ತಿಳಿಯಂಗೆ ಇಲ್ವೋ ಆ ಮಕ್ಕಳು ಫೇಲ್ ಆಗ್ತಾರೆ. ಬಾಬಾ ಅಂತಾರೆ, ನಾನಂತೂ ನಿಮಗಿಲ್ಲಿ ಪ್ರತಿನಿತ್ಯ ಏನು ಮಾಡ್ತೀನಿ, ಓದಿಸ್ತಾ ಇರ್ತೀನಿ. मुख्य बात तो यही समझाई जाती है कि अपने को आत्मा समझो और बाप को याद करो. ಆ ಲೌಕಿಕದ ಶಿಕ್ಷಣ ವಿಶಾಲ ಇದೆ, ಮತ್ತು ಟಫ್ ಅಂದರೆ ಟಫ್, ನೆನ್ಪಿಟ್ಕೊಳ್ಳೋಕ್ಕೆ ಬರೋಂಗಿಲ್ಲ. ಹಾಗೆ ಬೆಳೀತಾ ಬೆಳೀತಾ ಹೋದಂತೆ ಶಿಕ್ಷಣ ಹೆಚ್ಚಾಗ್ತದೆ, ಹೊರೆ ಅನ್ನಿಸ್ತದೆ. ಈಗ ಬಾಬಾ ನಮಗೆ ಹೇಳ್ತಾರಲ್ಲ, ಹೇಳೋದಾದರೂ ಏನು, ಮಕ್ಕಳೇ ನಿಮ್ಮ ನೀವು ಆತ್ಮ ಅಂತ ತಿಳ್ಕೊಂಡು ತಂದೆ ನೆನಪು ಮಾಡಿ. ಇದು ಎಷ್ಟು ಸುಲಭವಾದ ಮಾತು, ಬಹಳ ಈಸಿ ಇದೆ ಅಂತಾರೆ ಬಾಬಾ. बाप ही कहते हैं मामे कम याद करो और कोई मनुष्य मात्र कभी कह नहीं सकेंगे. ಶಿವ ತಂದೆ ಒಬ್ಬರೇ ಪ್ರಪಂಚದಲ್ಲಿ ಬಹಳ ಪ್ರೀತಿಯಿಂದ ನಾವು ಮಕ್ಕಳಿಗೆ ಹೇಳ್ತಾರೆ, ಮಕ್ಕಳೇ ನೀವು ನನ್ನೊಬ್ಬನನ್ನೇ ನೆನಪು ಮಾಡಿ. ಈ ಮಾತನ್ನು ಬೇರೆ ಯಾವ ಮನುಷ್ಯರು ನಮಗೆ ಹೇಳಂಗಿಲ್ಲ. ಬಾಪ್ ಕಹತೆ ಹೇ ಮೈ ಏಕ ಹಿ ಬಾರ್ ಆತಾ ಹೂँ. ಎರಡನೇ ಬಾರಿ ನಾವು ಮಕ್ಕಳಿಗೆ ಬಾಬಾ ಹೇಳ್ತಿದ್ದಾರೆ, ಮಕ್ಕಳೇ ನಾನು ಕಲ್ಪದಲ್ಲಿ ಒಂದು ಬಾರಿ ಬರ್ತೀನಿ. कल्प के बाद फिर संगम पर एक ही बार तुम बच्चों को ही समझाता हूँ. तुम ही यह ज्ञान प्राप्त करते हो. ಕಲ್ಪದಲ್ಲಿ ಒಂದು ಬಾರಿ ಬಾಬಾ ಸಂಗಮ ಯುಗ ನಡೆಯುವಾಗ, ಅಂದರೆ ಬಾಬಾ ಬಂದ ತಕ್ಷಣ ಸಂಗಮ ಯುಗ ಪ್ರಾರಂಭ ಆಗಿಬಿಡ್ತದೆ. ಆ ಸಮಯದಲ್ಲಿ ಬಾಬಾ ಮಕ್ಕಳಿಗೆ ಹೇಳ್ತಾರೆ, ಅದೀಗ ವರ್ತಮಾನ ಸಮಯ, ನಾವೇ ಮಕ್ಕಳು ಈ ಜ್ಞಾನವನ್ನು ಪ್ರಾಪ್ತಿ ಮಾಡಿಕೊಳ್ತೀವಿ. प्रजापिता ब्रह्मा के तुम मुमुख ವಂಶಾವಳಿ ಬ್ರಾಹ್ಮಣ ಇಸ್ ಜ್ಞಾನ ಕೋ ಸಮಜ್ತೆ ಹೋ. ನಾವೆಲ್ಲರೂ ಈಗ ಪ್ರಜಾಪಿತ ಬ್ರಹ್ಮಾರವರ ಮುಖ ವಂಶಾವಳಿಗಳು. ಮುಖದಿಂದ ನಾವು ಜ್ಞಾನದ ಆಧಾರದಿಂದ ಜನ್ಮವನ್ನು ಪಡೆದಂಥವರು. ನಾವೀಗ ಬ್ರಾಹ್ಮಣರು, ನಾವೇ ಈ ಬ್ರಾಹ್ಮಣರು ಈ ಜ್ಞಾನ ತಿಳ್ಕೊಳ್ತೀವಿ. ಜಾನ್ತೆ ಹೋ ಕಲ್ಪ ಪೆಹಲೆ ಭಿ ಬಾಪ್ ನೆ ಇಸ್ ಸಂಗಮ್ ಪರ್ ಯಹ ಜ್ಞಾನ ಸುನಾಯಾ ತಾ. ನಾವೆಲ್ಲ ಮಕ್ಕಳಿಗೆ ಗೊತ್ತಿದೆ, ಕಲ್ಪದ ಹಿಂದೆ ಬಾಬಾ ನಮಗೆ ಸಂಗಮ ಯುಗದಲ್ಲಿ ಈ ಜ್ಞಾನವನ್ನು ತಿಳಿಸಿದರು. ತುಮ್ ಬ್ರಾಹ್ಮಣೋಂ ಕಾ ಹಿ ಪಾರ್ಟ್ ಹೇ, ಇನ್ ವರ್ಣೋ ಮೇ ಬಿ ಫಿರ್ನಾ ತೋ ಜರೂರ್ ಹೇ. ಬಾಬಾ ಹೇಳ್ತಾರೆ, ನಾವು ಬ್ರಾಹ್ಮಣ ಮಕ್ಕಳು ಈ ನಾಟಕದಲ್ಲಿ 5 ವರ್ಣಗಳಲ್ಲಿ ಸುತ್ತಾಕಿ ಬರ್ತೀವಿ. ಸೃಷ್ಟಿ ಚಕ್ರ, ಯುಗಗಳು ಚೇಂಜ್ ಆಗ್ತವೆ, ಮತ್ತು ನಾವು ಆತ್ಮಗಳು ಸಹಿತ ವರ್ಣದಿಂದ ವರ್ಣಕ್ಕೆ ಪಾಸ್ ಆಗ್ತೀವಿ. ವರ್ಣ ಅಂದರೆ ಬಣ್ಣ ಅಲ್ಲ, ವರ್ಣ ಅಂದರೆ ಸ್ಥಿತಿ. ಈಗ ಸಂಗಮ ಯುಗದಲ್ಲಿ ನಾವು ಬ್ರಾಹ್ಮಣ ವರ್ಣದವರಾಗಿದ್ದೀವಿ. ಆಮೇಲೆ ಸತ್ಯುಗಕ್ಕೆ ಹೋದಾಗ ನಮ್ಮನ್ನು ಬ್ರಾಹ್ಮಣ ಅಂತ ಕರೆಯಂಗಿಲ್ಲ, ದೇವತೆಗಳು ಅಂತಾರೆ. ನೆಕ್ಸ್ಟ್ 8 ಜನ್ಮ ಮುಗಿಸಿ ಸತ್ಯುಗದಲ್ಲಿ ತ್ರೇತಾಯುಗಕ್ಕೆ ಹೋಗ್ತೀವಿ, ಅಲ್ಲಿ ನಮಗೆ ಕ್ಷತ್ರಿಯರು ಅಂತ ಕರೀತಾರೆ. ಅಲ್ಲಿ 12 ಜನ್ಮ ತಗೊಂಡು ದ್ವಾಪರಯುಗಕ್ಕೆ ಹೋಗ್ತೀವಿ, ಅಲ್ಲಿ ನಮ್ಮನ್ನು ವೈಶ್ಯರು ಅಂತ ಕರೀತಾರೆ. ಅಲ್ಲಿಂದ ನೆಕ್ಸ್ಟ್ ಕಲಿಯುಗಕ್ಕೆ ಬಂದಾಗ ಶೂದ್ರರು 42 ಜನ್ಮ, ಅದನ್ನು ಮುಗಿಸಿ ಲಾಸ್ಟಿಗೆ ಈಗ ಸಂಗಮ ಯುಗಕ್ಕೆ ಬರ್ತೀವಿ. ಪುನಃ ಹೇಳಿ, ನಾವೇನಾದ್ವಿ ಬ್ರಾಹ್ಮಣರು. और धर्म वाले इन वर्णों में आते ही नहीं, भारतवासी ही इन वर्णों में आते हैं. ಈಗ ಕಲ್ಪವೃಕ್ಷದ ಚಿತ್ರವನ್ನು ವಿವರಿಸುವಾಗ ನಾವೆಲ್ಲರೂ ತಿಳ್ಕೊಂಡಿದ್ದೀವಿ. ಕಲ್ಪವೃಕ್ಷದ ಕಾಂಡ ಭಾಗಕ್ಕೆ ಸತ್ಯ ತ್ರೇತಾಯುಗವನ್ನು ಹೋಲಿಸಲಾಗ್ತದೆ. ಆಮೇಲೆ ಬೇರೆ ಬೇರೆ ಧರ್ಮ ಅಂದರೆ ಈ ಕಲ್ಪವೃಕ್ಷದ ರೆಂಬೆಗಳಿದ್ದಂತೆ, ಬುಡದಿಂದಲೇ, ಮರದ ಬುಡದಿಂದಲೇ ಏನು ರೆಂಬೆ ಯಾವುದೂ ಬಿಟ್ಟಿರಂಗಿಲ್ಲ, ಸ್ವಲ್ಪ ಎತ್ತರದ ನಂತರ ಬಿಟ್ಟಿರ್ತದೆ. ಕಾಂಡ ಭಾಗದ ಎಷ್ಟೋ ಎತ್ತರದ ನಂತರ ಆಮೇಲೆ ರೆಂಬೆ ಬಿಟ್ಟಿರ್ತದೆ. ಅಂದರೆ ಸತ್ಯ ತ್ರೇತಾಯುಗದಲ್ಲಿ ಕೇವಲ ನಾವು ಭಾರತವಾಸಿಯರೇ ಬರ್ತೀವಿ, ಬೇರೆ ಬೇರೆ ಧರ್ಮದವರೆಲ್ಲ ನಂತರ ಬರ್ತಾರೆ. ಅಂದರೆ ಒಂದು ಸಿನಿಮಾ ಪ್ರಾರಂಭ ಆಗಿ
ಒಂದು ಅರ್ಧ ಗಂಟೆ, ಮುಕ್ಕಾಲು ಗಂಟೆ, 1 ಗಂಟೆ ಆದಮೇಲೆ ಯಾರಾದರೂ ಒಬ್ಬ ಪಾತ್ರಧಾರಿ ಡೈಲಾಗ್ ಹೇಳಲಿಕ್ಕೆ ಬಂದರೆ ಅವನ ಪಾತ್ರ ಪ್ರಾರಂಭದಿಂದ ಇರಂಗಿಲ್ಲ, ಮಧ್ಯದಲ್ಲಿರ್ತದೆ. ಹಾಗೆ ಈಗ ನಾವು ಭಾರತವಾಸಿಯರು 5 ವರ್ಣಗಳು ಯಾವ್ಯಾವುದು ಹೇಳೋಣ? ಸತ್ಯುಗದಲ್ಲಿ ದೇವತಾ ವರ್ಣ, ತ್ರೇತಾಯುಗದಲ್ಲಿ ಕ್ಷತ್ರಿಯ ವರ್ಣ, ದ್ವಾಪರ ಯುಗದಲ್ಲಿ ವೈಶ್ಯವರ್ಣ, ಕಲಿಯುಗದಲ್ಲಿ ಶೂದ್ರವರ್ಣ, ಇನ್ನು ಸದ್ಯದಲ್ಲಿ ಸಂಗಮಯುಗದಲ್ಲಿ ಬ್ರಾಹ್ಮಣ ವರ್ಣ. ಅವರು ಬರುವುದೇ ಮಧ್ಯ, ಅಂದರೆ ದ್ವಾಪರ ಯುಗದಿಂದ ಬರ್ತಾರೆ. ಹಾಗಾದರೆ ಅವರಿಗೆ ಈ ವರ್ಣಗಳ ಸರ್ಕಲ್ನಲ್ಲಿ ಬರ್ತಾರೆ ಅಂತ ಹೇಳಲಿಕ್ಕಾಗಂಗಿಲ್ಲ. ಬ್ರಾಹ್ಮಣ ಹಿ ಭಾರತವಾಸಿ ಹಿ ಬಂತೆ ಹೇ. ಬ್ರಾಹ್ಮಣರು ಯಾರಾಗ್ತಾರೆ? ಕೇವಲ ಈ ಭಾರತವಾಸಿಯರೇ. ಅಂದರೆ ಭಾರತ ದೇಶ ಸೃಷ್ಟಿ ನಾಟಕದಲ್ಲಿ ಹೀರೋ ದೇಶ. ಭಾರತೀಯರು ಸೃಷ್ಟಿ ನಾಟಕದಲ್ಲಿ ಹೀರೋ ಹೀರೋಯಿನ್ ಆಗಿದ್ದಾರೆ. ಹೀರೋ ಹೀರೋಯಿನ್ ನಾಟಕದ ಪ್ರಾರಂಭಕ್ಕೆ ಬರ್ತಾರೆ, ಸಿನಿಮಾದ ಪ್ರಾರಂಭಕ್ಕೆ ಬರ್ತಾರೆ. ಹಾಗೆ ನಾವೇ ಭಾರತೀಯರು ಸತ್ಯುಗದ ಆದಿಯಿಂದ ಮೊದಲಿನಿಂದ ಪಾತ್ರ ಮಾಡ್ಲಿಕ್ಕೆ ಬಂದೀವಿ ಮತ್ತು ಕೊನೆ ತನಕನೂ ಇರ್ತೀವಿ. ಅದಕ್ಕೆ ಬಾಬಾ ಹೇಳ್ತಾರೆ, ಇಸ್ಲಿಯೇ ಬಾಪ್ ಕೋ ಭಾರತ್ ಮೇ ಆನಾ ಪಡ್ತಾ ಹೈ. ನಾಟಕದ ಹೀರೋ ಹೀರೋಯಿನ್ ಭಾರತೀಯರೇ ಆಗಿದ್ದಾರೆ, ಭಾರತದಲ್ಲಿ ನಾನು ಪುನಃ ಬರ್ತೀನಿ ಅಂತಾರೆ ಬಾಬಾ. ತುಮ್ ಹೋ ಪ್ರಜಾಪಿತ ಬ್ರಹ್ಮಕ್ಕೆ ಮುಖವಂಶಾವಳಿ ಬ್ರಾಹ್ಮಣ್. ನಾವೀಗ ಪ್ರಜಾಪಿತ ಬ್ರಹ್ಮರವರ ಮುಖವಂಶಾವಳಿ ಬ್ರಾಹ್ಮಣರಾಗಿದ್ದೀವಿ. ಬ್ರಾಹ್ಮಣೋಂಕೆ ಬಾದ್ ಫಿರ್ ಹೇ ದೇವತಾಯೇ ಅವ್ರ ಕ್ಷತ್ರಿಯ. ಬಾಬಾ ಹೇಳ್ತಾರೆ, ಬ್ರಾಹ್ಮಣರಾದ ನಂತರ ಈಗ ನಮಗೆ ಟ್ರೈನಿಂಗ್ ನಡೀತಾ ಇದೆ. ಯಾವುದಕ್ಕೆ ಟ್ರೈನಿಂಗ್? ಬಟ್ಟೆ ಹೊಲಿಲಿಕ್ಕೆ, ಅಡುಗೆ ಮಾಡಲಿಕ್ಕೆ ಅಲ್ಲ. ನಮಗೆ ಟ್ರೈನಿಂಗ್ ಪರಮಾತ್ಮನಿಂದ ಆಗ್ತಾ ಇದೆ. ನಾವು ದೇವತೆಗಳು ಹೇಗಾಗಬೇಕಂತ ಹೇಳಿ ದೇವತೆಗಳಾಗ್ತೀವಿ. ಜ್ಞಾನವನ್ನು ಕೇಳಿ ಧ್ಯಾನ ಮಾಡಿ ಆಮೇಲೆ ನಮ್ಮೆಲ್ಲ ಅವಗುಣಗಳನ್ನು ಬಿಟ್ಟು ಪರಮಾತ್ಮನಲ್ಲಿರುವ ಸದ್ಗುಣಗಳನ್ನು ತುಂಬಿಕೊಂಡು ನಾವು ದೇವತೆಗಳಾಗ್ತೀವಿ. ಅದರ ನಂತರ ತ್ರೇತಾಯುಗ ಬರ್ತದೆ, ಅಲ್ಲಿ ಕ್ಷತ್ರಿಯರಾಗ್ತೀವಿ. ತುಮಕೋ ತೋ ಬ್ರಾಹ್ಮಣ್ ಬನಾತೆ ಹೇ ಫಿರ್ ತುಮ್ ದೇವತಾ ಬಂತೆ ಹೋ. ಫಸ್ಟ್ ಬಾಬಾ ನಮಗೆ ಈ ಜ್ಞಾನ ನೀಡಿ ನೀಡಿ ಬಾಬಾ ಬ್ರಾಹ್ಮಣರನ್ನಾಗಿ ಮಾಡ್ತಾರೆ. ಅಷ್ಟೊತ್ತಿಗೆ ನಾವು ದೇವತೆಗಳಾಗ್ಬಿಡ್ತೀವಿ ಭವಿಷ್ಯದಲ್ಲಿ. वही फिर धीरे धीरे कला कम होती तो उनको क्षत्रिय कहेंगे. ಕ್ಷತ್ರಿಯ ಆಟೋಮೆಟಿಕಲಿ ಬನ್ನ ಹೇ. ಬಾಬಾ ಹೇಳ್ತಾರೆ, ಫಸ್ಟ್ ನಾವು ಬ್ರಾಹ್ಮಣರಾದರೆ ನಮ್ಗೆ ಅರ್ಹತೆ ಬರುತ್ತದೆ ದೇವತೆಗಳಾಗಲಿಕ್ಕೆ. ದೇವತೆಗಳಾಗಿ 1250 ವರ್ಷ ಸತ್ಯುಗದಲ್ಲಿ ಇರ್ತೀವಿ. 8 ಜನ್ಮ ಪಡಿತಾ ಮತ್ತೆ ಕೆಳಗೆ ಬರ್ತೀವಿ. ಎಲ್ಲಿಗೆ? ತ್ರೇತಾಯುಗಕ್ಕೆ. ಸತ್ಯಯುಗದಲ್ಲಿ ಇದ್ದಷ್ಟು ಒಳ್ಳೆಯ ಗುಣಗಳು ಪರ್ಸೆಂಟೇಜ್ನಲ್ಲಿ ಎಲ್ಲ ಸ್ವಲ್ಪ ಕಡಿಮೆ ಆಗಿರ್ತವೆ. ನಿಧಾನ ಈ ಸತ್ಯುಗದಲ್ಲಿ 16 ಕಲೆ ಇತ್ತಲ್ಲ, ತ್ರೇತಾಯುಗಕ್ಕೆ ಬರುವಾಗ 14 ಕಲೆ ಆಗಿಬಿಡ್ತದೆ. ಅಂದರೆ 2 ಕಲೆ ಕಡಿಮೆ ಆಗಿರೋದಕ್ಕೇ ಕ್ಷತ್ರಿಯರು ಅಂತ ಕರೀತಾರೆ. तो बाप आकर ब्राह्मण बनाते हैं, फिर ब्राह्मण से देवता, फिर वही क्षत्रिय बनते हैं. तीनों धर्म एक ही बाप अभिस्थापन करते हैं. ಈಗ ಸಂಗಮ ಯುಗದಲ್ಲಿ ಶಿವ ತಂದೆ ನಮ್ಮನ್ನು ಬ್ರಾಹ್ಮಣರನ್ನಾಗಿ ಮಾಡ್ಕೊಳ್ತಾರೆ. ನಾವೇ ಬ್ರಾಹ್ಮಣರು ದೇವತೆಗಳಾಗ್ತೀವಿ ಭವಿಷ್ಯದಲ್ಲಿ. ಅದಕ್ಕಿಂತ ಇನ್ನು ಮುಂದಿನ ಯುಗದಲ್ಲಿ ಕ್ಷತ್ರಿಯರಾಗ್ತೀವಿ. ಐಸೆ ನಹಿ ಕಿ ಸತ್ಯುಗ ತ್ರೇತಾ ಮೇ ಫಿರ್ ಆತೆ ಹೇ. ಬಾಬರವರ ಆಗಮನ ಈ ಸೃಷ್ಟಿ ನಾಟಕಕ್ಕೆ ಪುರುಷೋತ್ತಮ ಸಂಗಮ ಯುಗದಲ್ಲಿ. ಪರಮಾತ್ಮ ನಮ್ಮನ್ನು ರೆಡಿ ಮಾಡಲಿಕ್ಕೆ ಸಂಗಮ ಯುಗಕ್ಕೆ ಬಂದು ನಮ್ಮನ್ನು ಕೇವಲ ಬ್ರಾಹ್ಮಣ ಮಾಡಿದರು. ಮತ್ತು ಸತ್ಯುಗಕ್ಕೆ ಬಂದು ನಮ್ಮನ್ನು ದೇವತೆ ಮಾಡಿದರು. ಮತ್ತು ನೆಕ್ಸ್ಟ್ ಸ್ಟೇಜ್ ಯಾವುದು? ತ್ರೇತಾಯುಗಕ್ಕೆ ಬಂದು ನಮ್ಮನ್ನು ಕ್ಷತ್ರಿಯ ಮಾಡಿದರು ಅಲ್ಲ. ಇಲ್ಲಿನೇ ನಮ್ಮನ್ನು ಬ್ರಾಹ್ಮಣರನ್ನಾಗಿ ಮಾಡ್ತಾರೆ. ನೆಕ್ಸ್ಟ್ ನಾವು ಅದರ ಮುಂದಿನ ಯುಗದಲ್ಲಿ ದೇವತೆ, ಅದರ ಮುಂದಿನ ಯುಗದಲ್ಲಿ ಕ್ಷತ್ರಿಯರಾಗ್ತೀವಿ. तीनों धर्म एक ही बाप अभी स्थापन करते हैं. मनुष्य न समझने के कारण कह देते सत्युग त्रेता में भी आते हैं. ಪರಮಾತ್ಮನ ಅವತರಣೆ ಈ ಸಂಗಮ ಯುಗದಲ್ಲಿ ಕೇವಲ ಆಗ್ತದೆ. ಆದರೆ ಜನ ತಿಳ್ಕೊಂಡಿಲ್ಲ, ಇಲ್ಲ ಅವನು ಯುಗದಲ್ಲೂ ಬರ್ತಾನೆ ಅಂತ ಏನು ಮಾಡಿಬಿಡ್ತಾರೆ, ಹೇಳಿಬಿಡ್ತಾರೆ. ಬಾಪ್ ಕಹತೆ ಹೇ ಮೈ ಯುಗೆ ಯುಗೆ ಆತಾ ನಹಿ ಹೂँ, ಮೈ ಆತಾ ಹಿ ಹೂँ ಏಕ್ ಬಾರ್ ಕಲ್ಪಕ್ಕೆ ಸಂಗಮ್ ಪರ್. ಭಗವಂತನೇ ತಾನು ನಾವು ಮಕ್ಕಳಿಗೆ ಹೇಳ್ಕೊಡ್ತಾರೆ, ಮಕ್ಕಳೇ ಇಲ್ಲ ನಾನೇನು ಯುಗದಲ್ಲೂ ಬರಲ್ಲ. ಅಂದರೆ ಸತ್ಯುಗಕ್ಕೊಂಬಂದೆ, ತ್ರೇತಾಯುಗಕ್ಕೊಮ್ಮೆ ಬಂದೆ, ದ್ವಾಪರಯುಗಕ್ಕೊಂಬಂದೆ, ಕಲಿಯುಗಕ್ಕೊಂಬಂದೆ ಅಲ್ಲ. ನಾನು ಬರುವುದು ಕೇವಲ ಸಂಗಮ ಯುಗದಲ್ಲಿ ಮಾತ್ರ. ತುಮಕೋ ಮೈ ಹಿ ಬ್ರಾಹ್ಮಣ ಬನಾತಾ ಹೂँ ಪ್ರಜಾಪಿತ ಬ್ರಹ್ಮ ದ್ವಾರ. ನಾನೇ ನಿಮ್ಮನ್ನು ಈ ಪ್ರಜಾಪಿತ ಬ್ರಹ್ಮ ಬಾಬರವರ ಮೂಲಕ ನಿಮ್ಮನ್ನು ಬ್ರಾಹ್ಮಣರನ್ನಾಗಿ ಮಾಡ್ತೀನಿ. ಮೈ ತೋ ಪರಮಧಾಮ್ ಸೆ ಆತಾ ಹೂँ.
ನಾನು ಬರೋದೆಲ್ಲಿಂದ? ಪರಮಧಾಮದಿಂದ ಅಂತಾರೆ ಬಾಬಾ. ಅಚ್ಚಾ, ಬ್ರಹ್ಮ ಕಹಾಸೆ ಆತಾ ಹೇ? ಸರಿ, ನಾನೇನೋ ಪರಮಧಾಮದಿಂದ ಬಂದೆ ನಿಮ್ಮನ್ನು ಬ್ರಾಹ್ಮಣರನ್ನಾಗಿ ಮಾಡಲಿಕ್ಕೆ, ಮತ್ತು ಈ ಬ್ರಹ್ಮ ಬಾಬಾ ಎಲ್ಲಿಂದ ಬಂದರು ಅಂತ ಕೇಳ್ತಾರೆ ಬಾಬಾ. ಬ್ರಹ್ಮ ತೋ 84 ಜನ್ಮ ಲೇತೆ ಹೇ, ಮೈ ನಹಿ ಲೇತಾ ಹೂँ. ಬ್ರಹ್ಮ ಬಾಬಾ 84 ಜನ್ಮಗಳನ್ನು ತೆಗೆದುಕೊಳ್ತಾರೆ, ನಾನಂತೂ ತೆಗೆದುಕೊಳ್ಳೋದಿಲ್ಲ ಅಂತ ಬಾಬಾ ನಾವು ಮಕ್ಕಳಿಗೆ ತಿಳಿಸ್ತಾರೆ. ಅಂದರೆ ಈಗ ಸಂಗಮಯುಗ ಕೊನೆಯ ಜನ್ಮದಲ್ಲಿ ಬ್ರಹ್ಮ ಬಾಬಾ ಇದ್ದಾರೆ. ಈ ಶರೀರದಲ್ಲಿರುವಂಥ ಆತ್ಮ ಸತ್ಯುಗದ ಪ್ರಾರಂಭಕ್ಕೆ ಶ್ರೀನಾರಾಯಣ ಶ್ರೀಕೃಷ್ಣ ಆಗಿತ್ತು. ಜನನ ಮರಣದಲ್ಲಿ ಬರ್ತಾ ಬರ್ತಾ ಈ ಆತ್ಮಜ್ಯೋತಿ ಲಾಸ್ಟ್ ಜನ್ಮಕ್ಕೆ ದಾದಾ ಲೇಖರಾಜ್ ಆಗಿತ್ತು ಅಂತ ಹೆಸರಿತ್ತು. ಶಿವಬಾಬಾ ಇವರನ್ನು ತನ್ನ ಮಗುವನ್ನಾಗಿ ಮಾಡಿಕೊಂಡ್ರಲ್ಲ, ಮತ್ತು ಹೆಸರು ಇಟ್ಟರು ಏನಂತ? ಬ್ರಹ್ಮ ಅಂತ ಹೇಳಿ. ಬ್ರಹ್ಮ ಸರಸ್ವತಿ ಜೋ ಹಿ ವಿಷ್ಣು ಕೆ ದೋ ರೂಪ್ ಲಕ್ಷ್ಮೀ ನಾರಾಯಣ್ ಬನ್ತೆ ಹೇ. ಬಾಬಾ ಹೇಳ್ತಾರೆ, ಈ ಸಂಗಮ ಯುಗದಲ್ಲಿ ಬ್ರಹ್ಮ ಮತ್ತು ಸರಸ್ವತಿ ಇವರೇ ಭವಿಷ್ಯದಲ್ಲಿ ಮಹಾರಾಜ ಮಹಾರಾಣಿ ಅಂದರೆ ಶ್ರೀಲಕ್ಷ್ಮಿ ಮತ್ತು ನಾರಾಯಣರಾಗ್ತಾರೆ. वही 84 जन्म लेते हैं, फिर उनके बहुत जन्मों के अंत में प्रवेश कर इनको ब्रह्मा बनाता हूँ. इनका नाम ब्रह्मा मैं रखता हूँ, यह कोई इनका नाम अपना नहीं है. ಬಾಬಾ ಹೇಳ್ತಾರೆ, ಈಗ ಸಂಗಮಯುಗದಲ್ಲಿ ಬ್ರಹ್ಮ ಸರಸ್ವತಿ, ಸತ್ಯುಗದ ಆದಿಯಲ್ಲಿ ಲಕ್ಷ್ಮೀ ನಾರಾಯಣರ ಇವರೇ ಪುನಃ 84 ಜನ್ಮ ತೆಗೆದುಕೊಂಡು ಲಾಸ್ಟ್ ಜನ್ಮಕ್ಕೆ ಬ್ರಹ್ಮ ಆಗ್ತಾರೆ. ಬ್ರಹ್ಮ ಅಂತ ಹೇಳಿ ಇವರಿಗೆ ಹೆಸರಿಟ್ಟದ್ದು ನಾನು. ಇವರೇನು ತಾನೇ ಈ ಹೆಸರನ್ನು ಇಟ್ಕೊಂಡಿಲ್ಲ. ಬಾಬಾ ಹೇಳ್ತಾರೆ, बच्चे का जन्म होता है तो छठी करते हैं, जन्मदिन मनाते हैं. इनकी जन्म पत्री का नाम तो लेखराज था, वह तो छोटेपन का था. अभी नाम बदला है जबकि इनमें बाप ने प्रवेश किया है संगम पर. ಬಾಬಾ ಹೇಳ್ತಾರೆ, ಈಗ ಮಗುವಿನ ಜನನ ಆಗ್ತದೆ, ಆವಾಗ ಒಂದು ದಿನ ಅದಕ್ಕೆ ನಾಮಕರಣ ಅಂತ ಮಾಡ್ತಾರೆ. ನಾಮಕರಣ ಮಾಡಿ ಶರೀರಕ್ಕೆ ಹೆಸರಿಡ್ತಾರೆ. ಈಗ ಶಿವ ತಂದೆ ಯಾರ ಶರೀರದಲ್ಲಿ ಪ್ರವೇಶ ಆಗಿದ್ದಾರೋ ಅವರ ಮೊದಲ ಹೆಸರು, ಅವರ ತಂದೆ ತಾಯಿ ಇಟ್ಟಂಥ ಹೆಸರು, ಲೌಕಿಕ ತಂದೆ ತಾಯಿ ಇಟ್ಟಂಥ ಹೆಸರು ಲೇಖರಾಜ್ ಅಂತ ಇತ್ತು. ಅದು ಚಿಕ್ಕಂದಿನಿಂದಲೇ ಇಟ್ಟಂಥ ಹೆಸರು. ಯಾವಾಗ ಶಿವಬಾಬಾ ಇವರ ಶರೀರದಲ್ಲಿ ಪ್ರವೇಶ ಮಾಡಿ ಇವರ ಮೂಲಕ ನಾನು ಸ್ವರ್ಗ ಸ್ಥಾಪನೆ ಮಾಡಬೇಕು ಅಂತ ಇವರನ್ನು ಆಯ್ಕೆ ಮಾಡಿಕೊಂಡ್ರಲ್ಲ, ಆವಾಗ ಶಿವಬಾಬನೇ ಇವರಿಗೆ ಬ್ರಹ್ಮ ಅಂತ ಹೆಸರಿಟ್ರು. सो भी नाम बदलते तब है जबकि यह वानप्रस्थ अवस्था में है. ಬ್ರಹ್ಮ ತಂದೆಗೆ ಇನ್ನು 40 ವರ್ಷ ನಡೆಯುವಾಗ, ಅವಾಗೇನು ಶಿವಬಾಬಾ ಈ ಶರೀರದಲ್ಲಿ ಬಂದಿಲ್ಲ, 25-30 ವರ್ಷಕ್ಕೂ ಇಲ್ಲ. ಇವರು ಎಕ್ಸಾಕ್ಟ್ 60 ವರ್ಷದವರಾಗಿದ್ದರು. ಅಂದರೆ ಭಾರತದಲ್ಲಿ ಈ ಸಮಯಕ್ಕೆ ವಾನಪ್ರಸ್ಥ ಸ್ಥಿತಿಗೆ ಹೋಗ್ತಾರೆ. ಅಂದರೆ ಏನು ದುಡಿಮೆ ವ್ಯವಹಾರ ಮನೆ ಎಲ್ಲ ನೋಡ್ಕೊಳ್ಳೋದಿರ್ತದಲ್ಲ, ಅದರಿಂದ ರಿಟೈರ್ ಆಗ್ತಾರೆ. ಮಕ್ಕಳಿಗೆಲ್ಲ ಜವಾಬ್ದಾರಿ ಕೊಟ್ಬಿಡ್ತಾರೆ. ಹೆಚ್ಚೆಚ್ಚು ದೇವರ ನಾಮಸ್ಮರಣೆಯಲ್ಲಿ, ಭಜನೆಯಲ್ಲಿ ಅಥವಾ ಗುರುಗಳ ಒಂದು ಪ್ರವಚನ ಕೇಳೋದ್ರಲ್ಲಿ ತಮ್ಮ ಸಮಯವನ್ನು ಸಫಲ ಮಾಡ್ತಾರೆ. ಅಂಥ ಸಮಯದಲ್ಲಿಯೇ ಬ್ರಹ್ಮ ಬಾಬಾರವರ ಶರೀರದಲ್ಲಿ ಶಿವಬಾಬಾ ಬಂದರು. ಬಾಬಾ ಹೇಳ್ತಾರೆ, तुम जानते हो कि मनुष्यों का नाम तो शरीर पर पड़ता है, नाम बिगर पार्ट कैसे बजाएंगे. ಮಕ್ಕಳಿಗೆ ಗೊತ್ತಿದೆ ಹೆಸರಿದಾವಲ್ಲ ಏನೇನೆಲ್ಲ, ಅಕ್ಕಂದ್ರ ಹೆಸರೇ ಬೇರೆ, ಅಣ್ಣಂದ್ರ ಹೆಸರೇ ಬೇರೆ. ಇವೆಲ್ಲ ಹೆಸರುಗಳು ಯಾತಕ್ಕಾಗಿ ಇವೆ? ಶರೀರಕ್ಕಾಗಿ ಇವೆ. ಒಂದು ವೇಳೆ ಹೆಸರೇ ಇಲ್ಲ ಅಂತ ಇಟ್ಕೊಳ್ಳಿ, ಎಲ್ಲ ಮನುಷ್ಯರು ನಾವು ಈ ಜಗತ್ತಿನಲ್ಲಿ ಇದ್ದೀವಿ, ನಮ್ಗೆ ಯಾರಿಗೂ ಹೆಸರೇ ಇಲ್ಲ, ಆವಾಗ ಎಷ್ಟು ಕಷ್ಟ ಆಗ್ತಿತ್ತು ಇಲ್ಲೆಲ್ಲ ಪಾತ್ರ ಮಾಡಲಿಕ್ಕೆ ಅಂತಾರೆ ಬಾಬಾ. ಬಾಬಾ ಹೇಳ್ತಾರೆ, ನೀವು ಬಾಪ್ಕೋ ವಾಯ್ದಾ ಕಿಯಾ ಹೇ, ಮಕ್ಕಳು ನಾವು ಭಗವಂತನಿಗೆ ವಾಯ್ದಾ ಮಾಡಿದ್ದೀವಿ ಏನಂತ, ಆಪ್ ಆಯೆಂಗೆ ತೋ ಬಾಬಾ ಹಮ್ ಆಪ್ಕಾ ಹಿ ಬನೆಂಗೆ, ಆಪ್ಕೆ ಬಿನಾ ಹಮಾರ ಕೋಯಿ ದೂಸರಾ. ಬಾಬನಿಗೆ ಹೇಳಿಬಿಟ್ಟಿವಿ ನಾವು, ಬಾಬಾ ಯಾವಾಗ ನೀವು ಈ ಜಗತ್ತಿಗೆ ಬರ್ತಿರಲ್ಲ, ಅಂದರೆ ನಮಗೆ ಗ್ಯಾರಂಟಿ ಇತ್ತು ಒಂದಿನ ಖಂಡಿತವಾಗಿ ಭಗವಂತ ಈ ಜಗತ್ತಿಗೆ ಬಂದೇ ಬರ್ತಾನಂತ ಹೇಳಿ. ಅದನ್ನು ಅರ್ಥ ಮಾಡಿಕೊಂಡು ನಾವು ಹೇಳ್ತಿದ್ವಿ, ಭಗವಂತ ನೀನು ಯಾವಾಗ ಈ ಜಗತ್ತಿಗೆ ಬರ್ತೀಯೋ ನಾನಂತೂ ನಿನ್ನ ಮಗು ಆಗಿಬಿಡ್ತೀನಿ, ಆವಾಗ ನನಗೆ ನಿನ್ನನ್ನು ಬಿಟ್ಟರೆ ಬೇರೆ ಯಾರೂ ಇಲ್ಲ ಅಂಥೇಳಿ. ಹಮ್ ಆಪ್ಕಾ ಹಿ ಬನೆಂಗೆ ಯಹ ಕೌನ್ ಕಹತಾ ಹೇ, ಬಾಬಾ ನಾವು ನಿಮ್ಮವರೇ ಆಗಿಬಿಡ್ತೀವಿ. ಈ ಮಾತನ್ನು ಯಾರು ಹೇಳ್ತಾರೆ?
ಆತ್ಮ ಕಹತಿ ಹೇ. ಬಾಬಾ ಹೇಳ್ತಾರೆ, ಈ ಮಾತನ್ನು ಆತ್ಮ ಹೇಳ್ತದೆ. ತುಮ್ ಕೋಯಿ ಕೋ ಭಿ ಯಾದ್ ನಹಿ ಕರ್ತೆ. ಬಾಬಾ ಹೇಳ್ತಾರೆ, ನಾವು ಸತ್ಯುಗದಲ್ಲಿದ್ದಾಗ ಯಾರನ್ನೂ ನೆನಪು ಮಾಡ್ತಾನೆ ಇರಲಿಲ್ಲ. ಯಾಕಂದರೆ ನಮಗೆ ನೆನಪು ಮಾಡೋ ಅವಶ್ಯಕತೆ ಇಲ್ಲ. ಬಾಬನನ್ನು ಶಿವಬಾಬನನ್ನು ನೆನಪು ಮಾಡ್ತಿದ್ವಾ? ಬಾಬನನ್ನು ಸಹಿತ ನೆನಪು ಮಾಡ್ತಿರಲಿಲ್ಲ. ಕ್ಯೂಂಕಿ ವಹಾ ತೋ ಸುಖ ಹಿ ಸುಖ ರಹತಾ ಹೇ. ಎಷ್ಟು ಸುಖ ಇರ್ತದಂದರೆ ಹೇಳಲಿಕ್ಕೇ ಆಗಂಗಿಲ್ಲ. ಬಹಳ ಸುಖ, ಎಲ್ಲ ವ್ಯವಸ್ಥೆ ಇರ್ತದೆ. ಬಾಬಾ ಅಂತಾರೆ, सतयुग में नई दुनिया नए मकान में खुशी भी बहुत रहती है. जब फिर 25% पुराना होता है तो जैसे स्वर्ग ही भूल जाता है. ಜಸ್ಟ್ ಅದೇ ತಾನೇ ಪರಮಧಾಮದಿಂದ ಬಂದಿದ್ದೀವಿ ಸತ್ಯುಗ ಹೊಸ ಜಗತ್ತಿನಲ್ಲಿ ಪಾತ್ರ ಮಾಡಲಿಕ್ಕೆ. ಅಂದರೆ ಹೊಸ ಮನೆ ಇದ್ದಂತೆ, ಎಷ್ಟು ಖುಷಿ, ಸಂಭ್ರಮ, ಸಡಗರ. ಆಮೇಲೆ ಸತ್ಯುಗ ಮುಗಿದು ತ್ರೇತಾಯುಗ ಬರ್ತದೆ. ಅಂದರೆ ಈ ಜಗತ್ತೆನ್ನುವ ಬಿಲ್ಡಿಂಗ್ 25% ಹಳೆದಾಗ್ತದೆ. ಅಷ್ಟೊತ್ತಿಗೆ ನಾವು ಸ್ವರ್ಗ ಒರಿಜಿನಲ್ ಇತ್ತಲ್ಲ, ಪ್ಯೂರ್, ಅದನ್ನೆಲ್ಲ ಮರೆತೇ ಬಿಡ್ತೀವಂತಾರೆ ಬಾಬಾ. तो बाप कहते हैं तुम गाते थे आपके ही बनेंगे, आपसे ही सुनेंगे, तो जरूर आप परमात्मा को ही कहते हैं ना. ಬಾಬಾ ಅಂತಾರೆ, ನಾವೆಲ್ಲ ಪರಮಾತ್ಮನ ಅರ್ಥನೇ ಮಾಡಿಕೊಳ್ಳದೆ ಇರುವಾಗ, ಭಗವಂತ ಯಾವಾಗ ನೀನು ಈ ಜಗತ್ತಿಗೆ ಬರ್ತೀಯೋ ನಾವು ನಿನ್ನ ಮಕ್ಕಳಾಗ್ತೀವಿ, ನಮ್ಮನ್ನು ನಾವು ನಿಮಗೆ ಅರ್ಪಣೆ ಮಾಡ್ಕೊಳ್ತೀವಿ, ಮತ್ತು ನೀನೇನು ಹೇಳ್ತೀಯಲ್ಲ ಅದನ್ನೇ ಕೇಳ್ತೀವಿ ಅಂತಿದ್ವಿ. ಈ ಮಾತನ್ನು ಯಾರಿಗೆ ಹೇಳ್ತಿದ್ವಿ ನಾವು? ಹೇಳಿದರೆ ಜಗತ್ತಿನಲ್ಲೇ ದೊಡ್ಡವನಾಗಿರುವಂಥ ಪರಮಾತ್ಮನಿಗೆ ಹೇಳಬೇಕು, ಅವಶ್ಯಕವಾಗಿ ಅವನಿಗೆ ಹೇಳ್ತಿದ್ವಿ. ಆತ್ಮ ಸೂಕ್ಷ್ಮ ಬಿಂದಿ ಹೇ, ಉನ್ಕೋ ದೇಖ್ನೆ ಕೆ ಲಿಯೆ ದಿವ್ಯ ದೃಷ್ಟಿ ಚಾಹಿಯೇ. ಆತ್ಮ ಬಹಳ ಸೂಕ್ಷ್ಮವಾದದ್ದು, ಅದನ್ನು ನೋಡಬೇಕಂದ್ರೆ ದಿವ್ಯ ದೃಷ್ಟಿ ಬೇಕಂತಾರೆ ಬಾಬಾ. ಹಮ್ ಆತ್ಮ ಇತನಿ ಚೋಟಿ ಬಿಂದಿ ಹೇ, ಐಸಾ ಸಮಜ್ ಯಾದ್ ಕರ್ನಾ ಮೆಹನತ್ ಹೇ. ಈಗ ನಮಗೆ ಬಾಬಾ ಶಿಕ್ಷಣ ಕೊಡ್ತಾರೆ, ಹೋಮ್ವರ್ಕು ಕೊಡ್ತಾರೆ. ಈಗೆಲ್ಲ ಮುರಳಿ ಕೇಳಿ ಬರ್ಕೊಳ್ತಿದ್ದೀವಲ್ಲ, ಇದು ಶಿಕ್ಷಣ. ಹೋಮ್ವರ್ಕ್ ಏನು? ಪ್ರಾಕ್ಟಿಕಲ್ ಮಾಡುವಂಥ ಹೋಮ್ವರ್ಕ್. ಅಲ್ಲಿ ಸ್ಟೂಡೆಂಟ್ಸಿಗೆಲ್ಲ ಈ ಲೆಕ್ಕ ಬಿಡಿಸ್ಕೊಂಡು ಬರ್ರಿ, ಇದನ್ನು ಬರ್ಕೊಂಡು ಬರ್ರಿ, ಇದನ್ನು ಓದ್ಕೊಂಡು ಬರ್ರಿ, ಇದನ್ನು ಗಟ್ಟಿ ಹೊಡೀರಿ ಅಂತಾರೆ. ನಮಗೆ ಬಾಬಾ ಅದನ್ನು ಹೇಳಂಗಿಲ್ಲ, ಅಭ್ಯಾಸ ಮಾಡೋದನ್ನು ಹೇಳ್ತಾರೆ, ಪ್ರಾಕ್ಟೀಸ್ ಮಾಡೋದನ್ನು ಹೇಳ್ತಾರೆ. ನನ್ನನ್ನು ನಾನು ಆತ್ಮ ಅಂತ ತಿಳಿಬೇಕು, ಎದುರಿಗಿರುವವರನ್ನು ಆತ್ಮ ಅಂತಲೇ ನೋಡಬೇಕು. ಆಮೇಲೆ ಶಿವಬಾಬನನ್ನು ಆತ್ಮಿಕ ರೂಪದಿಂದ ನೆನಪು ಮಾಡಬೇಕು. ಬಾಬಾ ಅಂತಾರೆ, ಇದೇ ಮಕ್ಕಳಿಗೆ ಬಹಳ ಕಷ್ಟ, ಆದರೆ ಪರಿಶ್ರಮ ಪಟ್ಟರೆ ಈ ಕಷ್ಟವು ಸಹಿತ ಮಕ್ಕಳ ಪಾಲಿಗೆ ಸುಲಭ ಆಗಿಬಿಡ್ತದೆ. ಬಾಬಾ ಅಂತಾರೆ, ಆತ್ಮ ಬಹುತ್ ಛೋಟಿ ಹೇ, ಉನ್ಕೋ ಕೈಸೆ ದೇಕೆ. ಆತ್ಮ ಭಾಳ ಸೂಕ್ಷ್ಮ ಇದೆ, ಅದನ್ನು ನೋಡೋದು ಹೆಂಗೆ? ಕೋಶಿಶ್ ಬಹುತ್ ಕರ್ತೆ ಹೇ. ಬಾಬಾ ಹೇಳ್ತಾರೆ, ಭಾಳ ಪ್ರಯತ್ನವನ್ನು ಮಾಡ್ತಾರೆ ಆತ್ಮವನ್ನು ನೋಡಲಿಕ್ಕೆ, ಲೇಕಿನ್ ಆಂಖೋಂ ಸೆ ದೇಖ್ ನ ಸಕೆ, ಆದರೆ ಕಣ್ಣಿಂದ ಅವುಗಳನ್ನು ನೋಡಲಿಕ್ಕೆ ಆಗೋದಿಲ್ಲ ಅಂತಾರೆ ಬಾಬಾ. ಆತ್ಮ ಕೋ ಜ್ಞಾನ ಕಿ ಅವ್ಯಕ್ತ ಆಂಖೆ ಮಿಲ್ತಿ ಹೇ. ಬಾಬಾ ಈ ಆತ್ಮನನ್ನು ನೋಡಲಿಕ್ಕೆ ಅವ್ಯಕ್ತ ಕಣ್ಣುಗಳನ್ನು ಕೊಟ್ಟರು. ಈ ನಮಗೆ 2 ಕಣ್ಣುಗಳಿದಾವಲ್ಲ, ಇವು ಕಾಣಿಸ್ತವೆ, ನಮಗೂ ಕಾಣಿಸ್ತವೆ, ಬೇರೆಯವ್ರಿಗೂ ಕಾಣಿಸ್ತವೆ. ಆದರೆ ಆತ್ಮನಿಗೆ ಜ್ಞಾನ ಎಂಬ ಕಾಣಿಸದೇ ಇರುವ ಕಣ್ಣನ್ನು ಕೊಡ್ತಾರೆ. ಅಷ್ಟೊತ್ತಿಗೆ ಸ್ಥೂಲವಾಗಿ ಕಾಣಿಸದೇ ಇರುವಂಥ ಆತ್ಮಜ್ಯೋತಿಯನ್ನು ನಾವೇನು ಮಾಡ್ತೀವಿ? ನೋಡ್ತೀವಿ. ಅಚ್ಚಾ, मीठे मीठे सिकिलदे बच्चों प्रति माता पिता बाप दादा का याद प्यार, गुड मॉर्निंग. रूहानी बाप की रूहानी बच्चों को नमस्ते. रूहानी बच्चों की रूहानी बाप दादा को याद प्यार, गुड मॉर्निंग और ನಮಸ್ತೆ ನಮಸ್ತೆ ನಮಸ್ತೆ. ಇವತ್ತಿನ ಧಾರಣೆಗೆ ಸ್ವಯಂ ಕೋ ಶ್ರೇಷ್ಠ बनाने के लिए बाप की जो श्रीमत मिलती है उस पर चलना है. ನಮ್ಮನ್ನು ನಾವು ಶ್ರೇಷ್ಠವನ್ನಾಗಿ ಮಾಡಿಕೊಳ್ಳಲು ತಂದೆ ಯಾವ ಶ್ರೀಮತವನ್ನು ಕೊಡುವರೋ ಅದರಂತೆ ನಡೆಯಬೇಕು. ದೈವಿ ಗುಣ ಧಾರಣ ಕರ್ನೆ ಹೇ, ದೈವಿ ಗುಣಗಳನ್ನು ಧಾರಣೆ ಮಾಡಬೇಕು. एक दो को याद नहीं करना है, लेकिन रिगार्ड जरूर देना है. ಪರಸ್ಪರ ಒಬ್ಬರನ್ನೊಬ್ಬರು ನಾವು ನೆನಪು ಮಾಡಬಾರ್ದು, ಆದರೆ ಗೌರವವನ್ನು ಅವಶ್ಯಕವಾಗಿ ಕೊಡಬೇಕು. ಪಾವನ್ ಬನ್ನೆ ಕಾ ಪುರುಷಾರ್ಥ ಕರ್ನಾ ಅವ್ರ ಕರಾನಾ ಹೇ. ಪಾವನರಾಗುವ ಪುರುಷಾರ್ಥವನ್ನು ಮಾಡಬೇಕು ಮತ್ತು ಮಾಡಿಸಬೇಕು. ಇವತ್ತಿನ ವರದಾನ, ದೃಢ ಸಂಕಲ್ಪಕ್ಕೆ ದ್ವಾರ ಕಮಜೋರಿ ರೂಪಿ ಕಲಿಯುಗಿ
पहाड़ को समाप्ति करने वाले ಸಮರ್ಥಿ ಸ್ವರೂಪ ಭವ. ದೃಢ ಸಂಕಲ್ಪದ ಮೂಲಕ ಕೊರತೆಗಳು ದುರ್ಬಲತೆಗಳು ಎನ್ನುವ ಕಲಿಯುಗದ ಪರ್ವತವನ್ನು ಸಮಾಪ್ತಿ ಮಾಡುವಂತಹ ಸಮರ್ಥ ಸ್ವರೂಪ ಆಗಿರಿ. ಅಂದರೆ ನಾವೀಗ ಮಕ್ಕಳು, ಯಾವುದರ ಕಡೆಗೂ ಆಕರ್ಷಣೆ ಆಗಬಾರ್ದು. ಆಕರ್ಷಣೆ ಆಗುವುದು ಅಥವಾ ಇಷ್ಟಪಡುವುದು ಅಂದರೆ ನಾವು ವೀಕ್ ಇದ್ದೀವಿ ಅಂತಲೇ ಅರ್ಥ. ಯಾಕಂದ್ರೆ ನಮಗೆ ಆ ಟೈಮಲ್ಲಿ ಭಗವಂತನನ್ನು ಪ್ರೀತಿ ಮಾಡಲಿಕ್ಕೆ ನೆನಪು ಮಾಡಲಿಕ್ಕೆ ಆಗಂಗಿಲ್ಲ. ಯಾಕಂದರೆ ಎಲ್ಲೆಲ್ಲೋ ಗಮನ ಬೇರೆ ಕಡೆ ಹೋಗ್ಬಿಡ್ತದೆ. ಅದಕ್ಕೋಸ್ಕರ ಈ ದುರ್ಬಲತೆಯನ್ನು ನಾವೀಗ ಸದಾ ಕಾಲಕ್ಕಾಗಿ ಸಮಾಪ್ತಿ ಮಾಡಬೇಕು. ಆವಾಗ ನಾವು ವಿಜಯಗಳಾಗ್ತೀವಿ. ಸ್ಲೋಗನ್: ಸಾಧನಗಳು ಸೇವೆಗಾಗಿ ಇವೆ, ಆರಾಮ್ ಇರುವುದಕ್ಕಾಗಿ ಅಲ್ಲ. ಏನೆಲ್ಲ ಸಾಧನಗಳಿದಾವೋ ನಮ್ಮ ಹತ್ರ, ವಿಜ್ಞಾನದ ಉಪಕರಣಗಳು, ಇವೆಲ್ಲ ಪರಮಾತ್ಮನ ಸಂದೇಶವನ್ನು ಅನ್ಯರಿಗೆ ತಲುಪಿಸ್ಲಿಕ್ಕಾಗಿ, ಆತ್ಮಗಳ ಕಲ್ಯಾಣವನ್ನು ಮಾಡಲಿಕ್ಕಾಗಿ. ಅದು ಬಿಟ್ಟು ನಮ್ಮ ಆರಾಮ್ ಲೈಫಿಗಾಗಿ ನಾವಿವುಗಳನ್ನು ಬಳಸುವುದು ಅಲ್ಲ ಅಂತಾರೆ ಬಾಬಾ. ಇವತ್ತಿನ ಸ್ವಮಾನ: ನಾನು ಆತ್ಮ ಗೋಪಿಕೆ ಆಗಿದ್ದೇನೆ. ನಾನಾತ್ಮ ಗೋಪಿಕೆ ಆಗಿದ್ದೇನೆ. ಗೋಪಿಕೆ ಅಂದರೆ ಕೃಷ್ಣನನ್ನು ಬಹಳ ಪ್ರೀತಿ ಮಾಡುವವರು, ಕೃಷ್ಣನನ್ನು ಭಾಳ ಇಷ್ಟಪಡೋರು, ಮತ್ತು ಕೃಷ್ಣನ ಮುರಳಿ ಕೊಳಲು ನಾದ ಭಾಳ ಇಷ್ಟಪಡೋರು. ಆ ಕೊಳಲು ನಾದ ಕೇಳ್ತಾ ಕೇಳ್ತಾ ಸಂಪೂರ್ಣ ಜಗತ್ತು ಜನ ಎಲ್ಲವನ್ನು ಮರೆತು ಹೋಗೋರು. ಹಾಗಾದರೆ ನಾನೀಗ ಆತ್ಮ ನಿರಾಕಾರ ಕೃಷ್ಣ ಶಿವಬಾಬಾ ನಮಗೆ ಪ್ರತಿನಿತ್ಯ ಮುರಳಿ ಹೇಳ್ತಾರಲ್ಲ, ಈ ಮುರಳಿ ಕೇಳೋದ್ರಲ್ಲಿ ನಾನು ಬಹಳ ಪ್ರೀತಿಯಿಂದ ಇರಬೇಕು, ಜಗತ್ತನ್ನೇ ಮರಿಬೇಕು, ನನ್ನನ್ನೇ ನಾನು ಮರಿಬೇಕು. ಆವಾಗ ನಾನು ಸತ್ಯ ಗೋಪಿಕೆ ಆಗ್ತೀನಿ. ಓಂ ಶಾಂತಿ. ಈ ಪುರುಷೋತ್ತಮ ಸಂಗಮ ಯುಗದಲ್ಲಿ ಶಿವ ತಂದೆಯ ಮಡಿಲಿನಲ್ಲಿ ನಾನಾತ್ಮ ಜ್ಯೋತಿ ಅತ್ಯಂತ ಶ್ರೇಷ್ಠ ಪಾತ್ರವನ್ನು ಸ್ವಯಂ ವಿಶ್ವ ರಚಯಿತನೊಂದಿಗೆ ಮಾಡುತ್ತಿರುವೆ. ಶಿವತಂದೆ ಸೃಷ್ಟಿಯ ಕರ್ತ, ಈ ಸೃಷ್ಟಿಯಲ್ಲಿ ಪ್ರಿನ್ಸಿಪಲ್ ಆ್ಯಕ್ಟರ್, ಡೈರೆಕ್ಟರ್, ಇವರೊಂದಿಗೆ ನನ್ನ ಪಾತ್ರ. ಹಾಗಾದರೆ ನನ್ನ ಪಾತ್ರಕ್ಕೆ ಅತ್ಯಂತ ಬೆಲೆ ಇದೆ. ನಾನೀಗ ಸಂಗಮಯುಗದಲ್ಲಿ ಪರಮಾತ್ಮನೊಂದಿಗೆ ಪಾತ್ರ ಮಾಡುತ್ತಿದ್ದೇನೆ. ಸಂಗಮಯುಗ ಎಂಬ ವೇದಿಕೆಯ ಮೇಲಿದ್ದೇನೆ. ಜಗತ್ತೇ ನನ್ನನ್ನು ನೋಡುತ್ತಾ ಇದೆ. ಪಾತ್ರಧಾರಿಯಾಗಿರುವಂಥ ನಾನಾತ್ಮ ನನ್ನ ಪ್ರತಿಯೊಂದೊಂದು ಮಾತಿನ ಮೇಲೆ ನನಗೆ ಗಮನ ಇದೆ. ನನ್ನ ಪ್ರತಿಯೊಂದೊಂದು ವರ್ತನೆಯ ಮೇಲೆ ನನಗೆ ಗಮನ ಇದೆ. ನನ್ನ ಪ್ರತಿಯೊಂದೊಂದು ಹಾವ ಭಾವದಲ್ಲಿ ನಾನು ಗಮನ ಕೊಟ್ಟು ಬೆಲೆ ಬರುವಂತೆ ಮಾತನಾಡುತ್ತಿದ್ದೇನೆ. ಬೆಲೆ ಉಳ್ಳಂತಹ ಕರ್ಮವನ್ನು ಮಾಡುತ್ತಿರುವೆ. ಬೆಲೆ ಕಟ್ಟುವಂತಹ ಅತಿ ಶ್ರೇಷ್ಠ ವರ್ತನೆಯನ್ನು ನಾನಿಲ್ಲಿ ತೋರಿಸುತ್ತಿರುವೆ. ನಾನು ಭಾಗ್ಯಶಾಲಿ. ಪರಮಾತ್ಮನೊಂದಿಗೆ ನನ್ನ ಪಾತ್ರ. ಜಗತ್ಪಾಲಕ ಜಗದೀಶ್ವರನೊಂದಿಗೆ ನನ್ನ ಪಾತ್ರ. ಪರಮಾತ್ಮನ ಸಂಘದಲ್ಲಿ ನಾನಿರುವ ಕಾರಣ ಪರಮಾತ್ಮನ ಎಲ್ಲ ಸಂಸ್ಕಾರ ನನ್ನ ಸಂಸ್ಕಾರವಾಗುತ್ತಿದೆ. ಪರಮಾತ್ಮನ ಒಂದೊಂದು ಕರ್ತವ್ಯವನ್ನು ನಾನು ನನ್ನ ಕರ್ತವ್ಯದಲ್ಲಿ ತಂದುಕೊಳ್ಳುತ್ತಿರುವೆ. ನಾನು ಈ ಸಂಗಮ ಯುಗದಲ್ಲಿ
ಸಂಪೂರ್ಣ ಪರಮಾತ್ಮನನ್ನೇ ಅನುಕರಣೆ ಮಾಡುತ್ತಿರುವೆ. ಬುದ್ಧಿಯಲ್ಲಿ ಒಬ್ಬ ಪರಮಾತ್ಮನನ್ನೇ ಸ್ಮರಿಸುತ್ತಾ ಈ ಸಾಕಾರ ಸೃಷ್ಟಿ ರಂಗಮಂಚದ ಮೇಲೆ ನನ್ನೊಂದಿಗೆ ಪಾತ್ರ ಮಾಡುತ್ತಿರುವ ಅನ್ಯ ಪಾತ್ರಧಾರಿಗಳಿಗೆ ಹೃದಯದಿಂದ ನಾನು ಗೌರವವನ್ನು ಕೊಡುತ್ತಿರುವೆ. ಎಲ್ಲರೊಂದಿಗೆ ಪ್ರೀತಿಯ ವ್ಯವಹಾರವನ್ನು ಇಟ್ಟುಕೊಂಡಿರುವೆ. ಎಲ್ಲರ ಆಶೀರ್ವಾದಕ್ಕೆ ನಾನು ಪಾತ್ರನಾಗಿದ್ದೇನೆ. ಓಂ ಶಾಂತಿ ಶಾಂತಿ ಶಾಂತಿ. ಪರಮಧಾಮದಿಂ ಶಿವತಾನುಬಂದಿಹನು ಮರೆಯದೆ ನೆನೆಯಿರಿ ಪ್ರಿಯ ತಂದೆಯನು. ಮನವೇ ನೀ ಪರಮಾತ್ಮನ ಮರೆತಿರುವೆ ಆ ಸುಖದಾತನ. ನೆನೆ ಮನವೇ ನೀ ಪರಮಾತ್ಮನ ಮರೆತಿರುವೆ ಆ ಸುಖದಾತನ. ನೆನೆ ಮನವೇ ನೀ ಪರಮಾತ್ಮನ. ಸಿಲುಕಿರುವೆ ದೇಹದಲ್ಲಿ ಸಿಲುಕಿರುವೆ ದೇಹದಲ್ಲಿ ಬಲು ನೊಂದೆ ಬಂಧನದಲ್ಲಿ ಮುಳುಗಿರುವೆ ಭವಸಾಗರದಲ್ಲಿ ಮುಳುಗಿರುವೆ ಭವಸಾಗರದಲ್ಲಿ ಕಲುಷಿತವಾಗಿಹ ಕಲಿಯುಗದಲ್ಲಿ ನೆನೆ ಮನವೇ ನೀ ಪರಮಾತ್ಮನ ಮರೆತಿರುವೆ ಆ ಸುಖದಾತನ. ನೆನೆ ಮನವೇ ನೀ ಪರಮಾತ್ಮನ. ಮರೆ ನೀ ದೇಹದ ಬಂಧನವನ್ನು ಮರೆ ನೀ ದೇಹದ ಬಂಧನವನ್ನು ತೊರೆಯಿ ಜಗದ ವ್ಯಾಮೋಹವನ್ನು ಅರಿನಿ ಆತ್ಮನ ಜ್ಞಾನವನ್ನು ಅರಿನಿ ಆತ್ಮನ ಜ್ಞಾನವನ್ನು ಸುರಿನಿ ಶಿವ ಜ್ಞಾನಾಮೃತವನ್ನು ನೆನೆ ಮನವೇ ನೀ ಪರಮಾತ್ಮನ ಮರೆತಿರುವೆ ಆ ಸುಖದಾತನ. ನೆನೆ ಮನವೇ ನೀ ಪರಮಾತ್ಮನ.
ಶಾಂತಿಯ ನೀಡುವ ಆ ಶಿವನು ಶಾಂತಿಯ ನೀಡುವ ಆ ಶಿವನು ಶಕ್ತಿಯ ತುಂಬುವ ಪರಶಿವನು ದುಃಖವ ಹರಿಸಿ ಸುಖವನ್ನು ನೀಡುತ್ತಾ ದುಃಖವ ಹರಿಸಿ ಸುಖವನ್ನು ನೀಡುತ್ತಾ ಪಾವನಗೊಳಿಸುವ ಪರಮಾತ್ಮನು ನೆನೆ ಮನವೇ ನೀ ಪರಮಾತ್ಮನ ಮರೆತಿರುವೆ ಆ ಸುಖದಾತನ ನೆನೆ ಮನವೇ ನೀ ಪರಮಾತ್ಮನ ಶಿವ ಪರಮಾತ್ಮನ ಪಿತ ಪರಮಾತ್ಮನ ಓಂ ಶಾಂತಿ ಓಂ ಶಾಂತಿ